ನಮಸ್ಕಾರ ವೃಷಭ ರಾಶಿಯವರೇ, ನೇರವಾಗಿ ಹೇಳುತ್ತೇನೆ, ಬೇಸರವಾದರೂ ಸರಿ. ನೀವು ಯಾವಾಗಲೂ ಎಲ್ಲರನ್ನೂ ಸ್ಥಿರಗೊಳಿಸಲು ಯೋಚಿಸಿದಿರಿ, ಎಲ್ಲರ ಸಂಸಾರವನ್ನು ರೂಪಿಸಿದಿರಿ, ಎಲ್ಲರಿಗೂ ಆರ್ಥಿಕ ಸಹಾಯ ಮಾಡಿದ್ದೀರಿ. ಆದರೆ ನಿಮ್ಮ ಸ್ವಂತ ಹಣಕಾಸಿನ ವಿಚಾರ ಬಂದಾಗ ಎಲ್ಲರೂ ಕೈ ಎತ್ತಿಬಿಟ್ಟರು. ನಿಮ್ಮ ಸ್ವಂತ ಹಣ ಮಾರ್ಕೆಟ್ನಲ್ಲಿ ಅಥವಾ ನಿಮ್ಮವರ ಬಳಿಯೇ ಸಿಲುಕಿಕೊಂಡಿದೆ ಮತ್ತು ನಾನು ಜೀವನ ಪೂರ್ತಿ ಹೀಗೆಯೇ ಕಷ್ಟಪಡಬೇಕೇ ಎಂದು ನೀವು ಒಳಗೊಳಗೇ ಕೊರಗುತ್ತಿದ್ದೀರಿ. ಈ ಅನಗತ್ಯ ಓವರ್ ಥಿಂಕಿಂಗ್, ಅತಿ ಯೋಚನೆಯನ್ನು ಡಸ್ಟ್ಬಿನ್ಗೆ ಹಾಕಿಬಿಡಿ. ಏಕೆಂದರೆ ಈಗ ಗ್ರಹಗಳ ಮಹಾ ಬದಲಾವಣೆ ಆಗುತ್ತಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಸಂಪತ್ತಿನ ಜ್ವಾಲಾಮುಖಿಯನ್ನು ಸ್ಫೋಟಿಸಲಿದೆ. ಈಗ ನಿಮ್ಮ ಈ ಎಲ್ಲರನ್ನೂ ಖುಷಿಯಾಗಿಡುವ ಕಾಯಿಲೆ ಇದೆಯಲ್ಲ, ಅದು ಕೊನೆಯಾಗಲಿದೆ. ಇನ್ಮುಂದೆ ನೀವು ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಮಾತ್ರ ಗಮನ ಹರಿಸುತ್ತೀರಿ. ಯಾರು ನಿಮ್ಮ 1 ರೂಪಾಯಿಯನ್ನು ತಡೆದಿದ್ದಾರೋ ಅವರ ಕುತ್ತಿಗೆ ಪಟ್ಟಿ ಹಿಡಿದು ನೀವು ಹಣ ವಸೂಲಿ ಮಾಡುತ್ತೀರಿ. ಈ ಹಣ ಹೇಗೆ ಬರುತ್ತದೆ ಮತ್ತು ನಿಮ್ಮ ಹಾದಿಯ ಅಡೆತಡೆಗಳು ಹೇಗೆ ದೂರವಾಗುತ್ತವೆ? ಇವತ್ತಿನ ಈ ವಿಡಿಯೋದಲ್ಲಿ ಗಮನವಿಟ್ಟು ಕೇಳಿ. 27 ಜುಲೈನಿಂದ 11 ಡಿಸೆಂಬರ್ 2026ರವರೆಗಿನ ಈ 138 ದಿನಗಳ ಸಮಯ ವೃಷಭ ರಾಶಿಯವರಿಗೆ ಅತ್ಯಂತ ಪ್ರಮುಖವಾಗಿದೆ. ಇದು ಯಾವುದೇ ವಿನಾಶ ತರುವ ಸಮಯವಲ್ಲ, ಬದಲಾಗಿ ಇದು ನಿಮ್ಮ ನಿಂತು ಹೋದ ಹಣ, ಸಿಲುಕಿಕೊಂಡಿರುವ ಪ್ರಗತಿ ಮತ್ತು ನೀವು ಬಹುಶಃ ಮುಚ್ಚು ಮರೆತು ಹೋಗಿದ್ದ ಆ ಹಳೆಯ ಪೆಂಡಿಂಗ್ ಫೈಲ್ಗಳನ್ನು ಕ್ಲಿಯರ್ ಮಾಡುವ ಸಮಯವಾಗಿದೆ. ಗೋಚರದ ಈ ಸ್ಥಿತಿಯು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. 11ನೇ ಭಾವದಲ್ಲಿ ಮೀನ ರಾಶಿಯಲ್ಲಿ ಕುಳಿತಿರುವ ಈ ವಕ್ರಿ ಶನಿ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಜಿಗಿತವನ್ನು ತರಬಹುದು. ನಿಮ್ಮ ಆರೋಗ್ಯದ ಮೇಲೆ ಇದು ಆಳವಾದ ಪ್ರಭಾವ ಬೀರುತ್ತದೆ ಮತ್ತು ನಿಮ್ಮ ಪ್ರೀತಿ ಹಾಗೂ ವೈವಾಹಿಕ ಜೀವನದಲ್ಲಿ ಹಳೆಯ ಪುಟಗಳು ಮತ್ತೆ ತೆರೆದುಕೊಳ್ಳುತ್ತವೆ. ಇದು ನಿಮ್ಮ ಜೀವನದ ನೈಜತೆಗಳಿಗೆ ನೇರವಾಗಿ ಸಂಬಂಧಿಸಿರುವುದು ಒಂದು ನಿಖರವಾದ ಜ್ಯೋತಿಷ್ಯ ಲೆಕ್ಕಾಚಾರವಾಗಿದೆ. ಮೊದಲನೆಯದಾಗಿ, ಈ ವಕ್ರಿ ಶನಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಬಾಹ್ಯಾಕಾಶದಲ್ಲಿ ಯಾವುದೇ ಗ್ರಹವು ಹಿಂದಕ್ಕೆ ಚಲಿಸುವುದಿಲ್ಲ. ಇದು ಕೇವಲ ಭೂಮಿಯ ಒಂದು ಶನಿಯ ವೇಗದ ವ್ಯತ್ಯಾಸದಿಂದ ಉಂಟಾಗುವ ದೃಷ್ಟಿಭ್ರಮೆಯಾಗಿದೆ. ಇದರಿಂದ ಶನಿ ನಮಗೆ ನಿಂತಿರುವಂತೆ ಅಥವಾ ಹಿಂದಕ್ಕೆ ಚಲಿಸುತ್ತಿರುವಂತೆ ತೋರುತ್ತದೆ. ವೃಷಭ ರಾಶಿಗೆ ಶನಿಯು ನಿಮ್ಮ ಭಾಗ್ಯಸ್ಥಾನ ಅಂದರೆ 9ನೇ ಭಾವ ಮತ್ತು ಕರ್ಮಸ್ಥಾನ ಅಂದರೆ 10ನೇ ಭಾವದ ಅಧಿಪತಿಯಾಗಿದ್ದಾನೆ. ಇದರರ್ಥ ನಿಮ್ಮ ಅದೃಷ್ಟ ಮತ್ತು ವೃತ್ತಿ ಜೀವನ ಎರಡರ ನಿಯಂತ್ರಣ ಶನಿದೇವರ ಬಳಿ ಇದೆ. ಗೋಚಾರದಲ್ಲಿ ಶನಿ ನಿಮ್ಮ 11ನೇ ಭಾವದಲ್ಲೇ ಕುಳಿತಿದ್ದಾನೆ. ಇದು ಲಾಭ, ಇಚ್ಛಾಪೂರ್ತಿ ಮತ್ತು ಗಳಿಕೆಯ ಭಾವವಾಗಿದೆ. ಭಾಗ್ಯ ಮತ್ತು ಕರ್ಮದ ಅಧಿಪತಿಯು ಲಾಭದ ಮನೆಯಲ್ಲಿ ಕುಳಿತುಕೊಳ್ಳುವುದು ಬಲವಾದ ರಾಜಯೋಗವನ್ನು ನಿರ್ಮಿಸುತ್ತದೆ. ಆದರೆ ಶನಿಯು ವಕ್ರಿಯಾಗಿರುವ ಕಾರಣ ಈ ಲಾಭ ನಿಮಗೆ ನೇರವಾಗಿ ಸಿಗುವುದಿಲ್ಲ. ಬದಲಾಗಿ ಶನಿಯು ಇಲ್ಲಿ ನಿಮ್ಮ ಕಾರ್ಯಗಳನ್ನು ಮರುಪರಿಶೀಲಿಸುವಂತೆ ನಿಮ್ಮನ್ನು ಕೇಳುತ್ತಿದ್ದಾನೆ. ನಿಮ್ಮ ಹಿಂದಿನ ಯಾವುದೇ ಕರ್ಮಗಳು, ನಿಮ್ಮ ಶ್ರಮ ಅಥವಾ ಹಳೆಯ ಪ್ರಾಜೆಕ್ಟ್ಗಳು ಅಪೂರ್ಣವಾಗಿ ಉಳಿದಿದ್ದರೆ ಈ 138 ದಿನಗಳ ಸಮಯ ಅವುಗಳನ್ನು ಪೂರ್ಣಗೊಳಿಸಲು ಒಂದು ಅವಕಾಶವಾಗಿದೆ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಶನಿ ವಾಯುತತ್ವದ ಗ್ರಹ ಮತ್ತು ಮೀನ ರಾಶಿ ಜಲತತ್ವದ ರಾಶಿಯಾಗಿದೆ. ನೀರಿನಲ್ಲಿ ಗಾಳಿ ಪ್ರವೇಶಿಸಿದಾಗ ಗುಳ್ಳೆಗಳು ಹೇಗೆ ರೂಪುಗೊಳ್ಳುತ್ತವೆಯೋ ಅದೇ ರೀತಿ ಈ ಗೋಚಾರದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಲಾಭದ ದೊಡ್ಡ ಅವಕಾಶಗಳು ಸೃಷ್ಟಿಯಾಗುತ್ತಿರುವಂತೆ ತೋರುತ್ತದೆ. ನಿಮಗೆ ಬಹಳ ದೊಡ್ಡ ಲಾಭವಾಗಲಿದೆ ಎಂದು ಅನಿಸುತ್ತದೆ. ಆದರೆ ದೃಢವಾದ ಆಧಾರವಿಲ್ಲದೆ ಅವು ಟೊಳ್ಳಾಗಬಹುದು. ಆದ್ದರಿಂದ ನನ್ನ ಸ್ಪಷ್ಟ ಸಲಹೆ ಏನೆಂದರೆ, ಆರಂಭದಲ್ಲಿ ಯಾವುದೇ ದೊಡ್ಡ ಆಫರ್ ಅನ್ನು ಕಣ್ಮುಚ್ಚಿ ನಂಬಬೇಡಿ ಮತ್ತು ನಿಮ್ಮ ವಾಸ್ತವದ ನೆಲೆಯಲ್ಲಿಯೇ ನಿಲ್ಲಿ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಕೋನದಿಂದ ಈ ಗೋಚಾರವು ವಿಶೇಷವಾಗಿ ಫಲದಾಯಕವೆಂದು ಸಾಬೀತುಪಡಿಸಬಹುದು. ಆದರೆ ಇದಕ್ಕೊಂದು ಸ್ಪಷ್ಟ ಷರತ್ತಿದೆ. ಜ್ಯೋತಿಷ್ಯದ ನಿಯಮಗಳ ಪ್ರಕಾರ ವಕ್ರಿ ಗ್ರಹವು ತಾನು ಕುಳಿತಿರುವ ಭಾವದಿಂದ ಒಂದು ಮನೆ ಹಿಂದಿನ ಫಲಿತಾಂಶಗಳನ್ನು ಸಹ ನೀಡುತ್ತದೆ. 11ನೇ ಭಾವದಲ್ಲಿ ಕುಳಿತು ಶನಿಯು ನಿಮ್ಮ 10ನೇ ಭಾವವನ್ನು ಅಂದರೆ ನಿಮ್ಮ ವೃತ್ತಿ ಮತ್ತು ಕರ್ಮಸ್ಥಾನವನ್ನು ಸಂಪೂರ್ಣವಾಗಿ ಸಕ್ರಿಯಗೊಳಿಸುತ್ತಿದ್ದಾನೆ. ಪ್ರಸ್ತುತ 10ನೇ ಭಾವದಲ್ಲಿ ರಾಹುವಿನ ಗೋಚಾರ ನಡೆಯುತ್ತಿದೆ ಮತ್ತು ಮಹರ್ಷಿ ಪರಾಶರರ ಪ್ರಕಾರ 10ನೇ ಭಾವದ ರಾಹುವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಫಲಿತಾಂಶಗಳನ್ನು ಅನೇಕ ಪಟ್ಟು ಹೆಚ್ಚಿಸುತ್ತದೆ. ನೀವು IT, ಸೋಷಿಯಲ್ ಮೀಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸಂಬಂಧಿಸಿದ್ದರೆ
ಅಕ್ಟೋಬರ್ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಹಠಾತ್ ಬೆಳವಣಿಗೆಯನ್ನು ನೀವು ನೋಡುತ್ತೀರಿ. ತಿಂಗಳುಗಳಿಂದ ಬಾಕಿ ಉಳಿದಿದ್ದ ಪ್ರಮೋಷನ್ ಈಗ ನಿಮ್ಮ ಪರವಾಗಿ ಬರಬಹುದು. ಆದರೆ ನೆನಪಿರಲಿ, ಶನಿ ಕಠಿಣ ಪರಿಶ್ರಮಕಾರಕ. ಅವರು ಬೆವರು ಸುರಿಸದೆ ಯಾವುದೇ ಫಲಿತಾಂಶವನ್ನು ನೀಡುವುದಿಲ್ಲ. ಕೇವಲ ಅದೃಷ್ಟದ ಮೇಲೆ ಅವಲಂಬಿತವಾಗಿರುವವರಿಗೆ ನಿರಾಸೆ ಮಾತ್ರ ಕಾದಿದೆ. ನೀವು ನಿಮ್ಮ ಶ್ರಮವನ್ನು ಹೆಚ್ಚಿಸಬೇಕು. 10ನೇ ಭಾವದ ರಾಹು ನಿಮ್ಮನ್ನು ಶಾರ್ಟ್ ಕಟ್ಗಳನ್ನು ತೆಗೆದುಕೊಳ್ಳಲು ಅಥವಾ ಅನೈತಿಕ ವಿಧಾನಗಳತ್ತ ಆಕರ್ಷಿಸಬಹುದು. ಶನಿ ನ್ಯಾಯದ ದೇವತೆ. ಹಾಗಾಗಿ ಯಾವುದೇ ರೀತಿಯ ಅನೈತಿಕ ಕಾರ್ಯವು ನಿಮಗೆ ಭಾರಿ ನಷ್ಟವನ್ನು ಉಂಟು ಮಾಡಬಹುದು. ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಏಕಾಗ್ರತೆಯಿಂದ ಕೆಲಸ ಮಾಡಿ. ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ನಿಮಗೆ ಸಿಗುತ್ತದೆ. ಹಣಕಾಸು ಮತ್ತು ಲಿಕ್ವಿಡ್ ಕ್ಯಾಶ್ ವಿಚಾರದಲ್ಲಿ 11ನೇ ಭಾವವು ಯಾವಾಗಲೂ ಲಾಭವನ್ನು ಸೂಚಿಸುತ್ತದೆ. ನಿಮ್ಮ ಯಾವುದೇ ಹಳೆಯ ಸಿಲುಕಿಕೊಂಡಿರುವ ಪೇಮೆಂಟ್ ಅಥವಾ ಯಾರಿಗೋ ಕೊಟ್ಟಿದ್ದ ಹಣ ಮುಳುಗಿ ಹೋಯಿತು ಎಂದು ನೀವು ಭಾವಿಸಿದ್ದರೆ ಆ ಹಣ ಈ ಅವಧಿಯಲ್ಲಿ ಹಿಂದಿರುಗಿ ಬರುವ ಬಲವಾದ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣ ಕೇವಲ ಶನಿಯಲ್ಲ, ಬದಲಾಗಿ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿಯೂ ಆಗಿದೆ. ಈ ಸಮಯದಲ್ಲಿ ಗುರುವಾರ ನಿಮ್ಮ ಕುಂಡಲಿಯ 3ನೇ ಭಾವದಿಂದ ತನ್ನ 9ನೇ ಅಮೃತಮಯಿ ದೃಷ್ಟಿಯನ್ನು ನೇರವಾಗಿ 11ನೇ ಭಾವದಲ್ಲಿ ಕುಳಿತಿರುವ ಶನಿಯ ಮೇಲೆ ಬೀರುತ್ತಿದ್ದಾನೆ. ಯಾವುದೇ ಶುಭ ಗ್ರಹವು ಕ್ರೂರ ಗ್ರಹವನ್ನು ನೋಡಿದಾಗ ಅದರ ಕ್ರೂರತೆ ಶಾಂತವಾಗುತ್ತದೆ. ಗುರುವಿನ ಈ ದೃಷ್ಟಿಯ ಪ್ರಭಾವದಿಂದ ನಿಮಗೆ ಇದ್ದಕ್ಕಿದ್ದಂತೆ ಕ್ಯಾಶ್ ಫ್ಲೋ ಅಥವಾ ಧನಲಾಭವಾಗುವ ಯೋಗಗಳು ಸೃಷ್ಟಿಯಾಗುತ್ತಿವೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ಹಳೆಯ ವಿವಾದ ನಡೆಯುತ್ತಿದ್ದರೆ ಸೆಪ್ಟೆಂಬರ್ ಮಧ್ಯದ ವೇಳೆಗೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗಬಹುದು. ಆದಾಗ್ಯೂ ರಾತ್ರೋರಾತ್ರಿ ಶ್ರೀಮಂತರಾಗುವ ಯಾವುದೇ ಸ್ಕೀಮ್ ಅಥವಾ ಶೇರ್ ಮಾರುಕಟ್ಟೆಯ ಅಪರಿಚಿತ ಟಿಪ್ಸ್ಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸುವುದಕ್ಕಿಂತ ನಿಮ್ಮ ಉಳಿತಾಯದ ಕಡೆ ಗಮನ ಹರಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಪ್ರೇಮ ಸಂಬಂಧ ಮತ್ತು ವೈವಾಹಿಕ ಜೀವನದ ಮುಂಭಾಗದಲ್ಲಿ 11ನೇ ಭಾವದಲ್ಲಿರುವ ಶನಿಯು ತನ್ನ 7ನೇ ದೃಷ್ಟಿಯಿಂದ ನಿಮ್ಮ 5ನೇ ಭಾವವನ್ನು ಅಂದರೆ ಕನ್ಯಾ ರಾಶಿಯನ್ನು ನೋಡುತ್ತಿದ್ದಾನೆ. 5ನೇ ಭಾವವು ನಿಮ್ಮ ಪ್ರಣಯ ಮತ್ತು ಭಾವನೆಗಳನ್ನು ಪ್ರತಿನಿಧಿಸುತ್ತದೆ. ಸಿಂಗಲ್ ಆಗಿರುವವರ ಜೀವನದಲ್ಲಿ ಈ ಸಮಯದಲ್ಲಿ ಹಳೆಯ ಎಕ್ಸ್ ಪಾರ್ಟ್ನರ್ ಹಿಂದಿರುಗಿ ಬರಬಹುದು. ಆ ಸಂಬಂಧ ನಿಮಗೆ ಸರಿಯಾಗಿತ್ತೇ ಅಥವಾ ಕೇವಲ ಒಂದು ಟಾಕ್ಸಿಕ್ ಅಭ್ಯಾಸವಾಗಿತ್ತೇ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಶನಿಯು ಇಲ್ಲಿ ನಿಮ್ಮ ಹಳೆಯ ಸಂಬಂಧಗಳನ್ನು ಮರುಮೌಲ್ಯಮಾಪನ ಮಾಡಿಸುತ್ತಿದ್ದಾನೆ. ನಿಮ್ಮ ಪ್ರಸ್ತುತ ಸಂಬಂಧಗಳಲ್ಲಿ ಏನಾದರೂ ತಪ್ಪು ಗ್ರಹಿಕೆಗಳು ನಡೆಯುತ್ತಿದ್ದರೆ ಇದು ಕುಳಿತು ಬಗೆಹರಿಸಿಕೊಳ್ಳುವ ಸಮಯ. ಶನಿ ಸತ್ಯ ಮತ್ತು ವಾಸ್ತವದ ಗ್ರಹವಾಗಿದ್ದಾನೆ. ಯಾವ ಸಂಬಂಧಗಳು ದುರ್ಬಲವಾಗಿವೆಯೋ ಅವು ಈ ಸಮಯದಲ್ಲಿ ತಮ್ಮ ಅಂತ್ಯವನ್ನು ತಲುಪಬಹುದು ಮತ್ತು ಯಾವ ಸಂಬಂಧಗಳು ನಿಜವಾಗಿವೆಯೋ ಅವು ಶಾಶ್ವತವಾಗಿ ಬಲಗೊಳ್ಳುತ್ತವೆ. ವಿವಾಹಿತರು ಈ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು. ಶನಿಯ 3ನೇ ದೃಷ್ಟಿ ನಿಮ್ಮ 1ನೇ ಭಾವ ಅಂದರೆ ಲಗ್ನದ ಮೇಲೆ ಬೀಳುತ್ತಿದೆ. ಇದು ನಿಮ್ಮನ್ನು ಮಾನಸಿಕವಾಗಿ ಅತ್ಯಂತ ಹಠಮಾರಿ ಅಥವಾ ನಿಮ್ಮದೇ ಮಾತಿಗೆ ಅಂಟಿಕೊಳ್ಳುವಂತೆ ಮಾಡಬಹುದು. ನಿಮ್ಮ ಈ ಅಹಂ ಅಂದರೆ ಈಗೋ ಅಥವಾ ಆಕ್ರಮಣಶೀಲತೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಜಗಳಕ್ಕೆ ಕಾರಣವಾಗಬಹುದು. ವೈಚಾರಿಕ ಭಿನ್ನಾಭಿಪ್ರಾಯ ಬಂದಾಗಲೆಲ್ಲ ಶಾಂತವಾಗಿರಲು ಪ್ರಯತ್ನಿಸಿ, ಏಕೆಂದರೆ ಸಂಬಂಧಗಳಲ್ಲಿ ತರ್ಕಕ್ಕಿಂತ ಪರಸ್ಪರ ತಿಳುವಳಿಕೆ ಹೆಚ್ಚು ಅವಶ್ಯಕ. ಕೌಟುಂಬಿಕ ಜೀವನ ಮತ್ತು ಸಾಮಾಜಿಕ ವಲಯದ ಸಂದರ್ಭದಲ್ಲಿ 11ನೇ ಭಾವವು ನಮ್ಮ ಹಿರಿಯ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರಿಗೂ ಸಂಬಂಧಿಸಿದೆ. ಈ ಗೋಚರದ ಸಮಯದಲ್ಲಿ ನೀವು ನಿಮ್ಮ ಹಿರಿಯ ಸಹೋದರಿಯರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. ಏನಾದರೂ ಹಳೆಯ ವಿವಾದ ಅಥವಾ ಮನಸ್ತಾಪವಿದ್ದರೆ ನೀವೇ ಮುಂದಾಗಿ ಅದನ್ನು ಬಗೆಹರಿಸಲು ಪ್ರಯತ್ನಿಸಿ. ನಿಮ್ಮ ಸಂಬಂಧಿಕರಿಂದ ನಿಮಗೆ ನಿರೀಕ್ಷಿತ ಬೆಂಬಲ ಸಿಗದಿರಬಹುದು. ಹಾಗಾಗಿ ಸ್ವಾವಲಂಬಿಯಾಗಿರುವುದೇ ಸೂಕ್ತ. ನಿಮ್ಮ ಯಾವುದೇ ಮಾತಿನಿಂದ ನಿಮ್ಮ ಆಪ್ತರಿಗೆ ನೋವಾಗಬಹುದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿಡುವುದು ಮತ್ತು ಎಚ್ಚರಿಕೆಯಿಂದ ಸಂವಹನ ನಡೆಸುವುದು ಅತ್ಯಂತ ಅವಶ್ಯಕ. ಆರೋಗ್ಯದ ದೃಷ್ಟಿಕೋನದಿಂದ ಈ ಗೋಚರವು ನಿಮ್ಮಿಂದ ವಿಶೇಷ ಎಚ್ಚರಿಕೆಯನ್ನು ಬೇಡುತ್ತದೆ. ಶನಿಯ 3ನೇ ಮಾರಕ ದೃಷ್ಟಿ ನಿಮ್ಮ ಪ್ರಥಮ ಭಾವದ ಮೇಲೆ ಅಂದರೆ ನಿಮ್ಮ ದೇಹದ ಮೇಲೆ ಬೀಳುತ್ತಿದೆ. ಶನಿ ವಾಯುತತ್ವದ ಗ್ರಹ ಮತ್ತು ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ ಕಾಲುಗಳನ್ನು ಪ್ರತಿನಿಧಿಸುತ್ತದೆ. ಈ ಕಾರಣದಿಂದಾಗಿ ವಿಶೇಷವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಿಮಗೆ ಕೀಲುನೋವು, ಸಂಧಿವಾತ, ಮಂಡಿ ಸಮಸ್ಯೆಗಳು ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ನಂತಹ ದೈಹಿಕ ದೂರುಗಳು ಇರಬಹುದು. ಇದಕ್ಕೆ ಮೂಲ ಕಾರಣ ನಿಮ್ಮ ಹೆಚ್ಚಾದ ಮಾನಸಿಕ ಚಿಂತೆ ಮತ್ತು ನಿದ್ರೆಯ ಕೊರತೆಯಾಗಿರುತ್ತದೆ.
ಕೆಲಸದ ಒತ್ತಡ ಹೆಚ್ಚು ಅನಿಸುತ್ತದೆ. ಆದರೆ ಈ ಒತ್ತಡವು ನಿಮ್ಮ ದೇಹದ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಶನಿ ನಿರ್ವಹಣೆಯ ಗ್ರಹ. ಆದ್ದರಿಂದ ನಿಮ್ಮ ದಿನಚರಿ ಮತ್ತು ನಿಮ್ಮ ದೇಹವನ್ನು ಸರಿಯಾಗಿ ನಿರ್ವಹಿಸಿ. ಯೋಗ ಮಾಡಿ, ನಿಯಮಿತವಾಗಿ ನಡೆಯಿರಿ ಮತ್ತು ಸೋಮಾರಿತನವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಯಾವುದೇ ದೈಹಿಕ ಕಷ್ಟಕರ ಪರಿಸ್ಥಿತಿಯಲ್ಲಿ ಮನೆ ಮದ್ದುಗಳ ಮೇಲೆ ಅವಲಂಬಿತವಾಗುವ ಬದಲು ಪರಿಣಿತ ವೈದ್ಯರನ್ನು ಸಂಪರ್ಕಿಸಿ. ವಿದ್ಯಾರ್ಥಿಗಳಿಗೆ ಈ ಗೋಚರದ ಪ್ರಭಾವವು ಅವರ 5ನೇ ಭಾವದ ಮೇಲೆ ಶನಿಯ ದೃಷ್ಟಿಯ ಮೂಲಕ ಬೀಳುತ್ತದೆ. 27 ಜುಲೈನಿಂದ 9 ಅಕ್ಟೋಬರ್ ವರೆಗೆ ಶನಿಯು ರೇವತಿ ನಕ್ಷತ್ರದಲ್ಲಿರುತ್ತಾನೆ. ಅದರ ಅಧಿಪತಿ ಬುಧ. ಬುಧ ಬುದ್ಧಿ ಮತ್ತು ಏಕಾಗ್ರತೆಯ ದೇವತೆ. ಇದು ಈ ಸಮಯದಲ್ಲಿ ನಿಮ್ಮ ಅಧ್ಯಯನಕ್ಕೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಯಾವ ವಿದ್ಯಾರ್ಥಿಗಳು ವಿದೇಶ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಅಥವಾ ಯಾವುದಾದರೂ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೋ ಅವರಿಗೆ ಈ ಅವಧಿಯಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗಬಹುದು. ಆದರೆ ಶನಿಯ ಗತಿ ನಿಧಾನವಾಗಿರುತ್ತದೆ. ಇದರಿಂದ ನಿಮ್ಮ ಶ್ರಮದ ಫಲಿತಾಂಶ ಬರಲು ವಿಳಂಬವಾಗುತ್ತಿದೆ ಎಂದು ನಿಮಗೆ ಅನಿಸಬಹುದು. ಇದುವೇ ನಿಮ್ಮ ತಾಳ್ಮೆಯ ಪರೀಕ್ಷೆ. ಈ ಸಮಯದಲ್ಲಿ ನಿಮ್ಮ ಗಮನ ಹಾದಿ ತಪ್ಪಬಹುದು ಮತ್ತು ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ವ್ಯರ್ಥ ಮಾಡುವ ಪ್ರವೃತ್ತಿ ಹೆಚ್ಚಾಗಬಹುದು. ನೀವು ಕೇವಲ ಒಂದು ನಿಯಮವನ್ನು ಪಾಲಿಸಬೇಕು. ಅದೇನೆಂದರೆ ನಿಮ್ಮ ಗುರಿಯು ಕಟ್ಟುನಿಟ್ಟಾದ ಶಿಸ್ತು ಮಾತ್ರ ಈ ಸಮಯದಲ್ಲಿ ನಿಮ್ಮ ಯಶಸ್ಸನ್ನು ಖಚಿತಪಡಿಸುತ್ತದೆ. ಗೃಹಿಣಿಯರು ಮತ್ತು ನಿವೃತ್ತ ನಾಗರಿಕರ ಜೀವನದ ಮೇಲೂ ಈ ಗೋಚರದ ಸ್ಪಷ್ಟ ಪ್ರಭಾವ ಕಂಡುಬರಲಿದೆ. ಮನೆ ನಿಭಾಯಿಸುವ ಮಹಿಳೆಯರು ಲಗ್ನದ ಮೇಲಿನ ಶನಿಯ ದೃಷ್ಟಿಯಿಂದ ಕೆಲವೊಮ್ಮೆ ಅಕಾರಣ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು. ನಿಮ್ಮ ಪ್ರಯತ್ನಗಳಿಗೆ ಸಾಕಷ್ಟು ಮೆಚ್ಚುಗೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. 5ನೇ ಭಾವದ ಮೇಲೆ ದೃಷ್ಟಿ ಇರುವುದರಿಂದ ಗರ್ಭಿಣಿಯರು ಈ ಸಮಯದಲ್ಲಿ ತಮ್ಮ ಮತ್ತು ತಮ್ಮ ಗರ್ಭದ ವಿಶೇಷ ಕಾಳಜಿ ವಹಿಸಬೇಕು ಹಾಗೂ ನಿಯಮಿತವಾಗಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಸಕಾರಾತ್ಮಕ ಅಂಶವೆಂದರೆ ನೀವು ಮನೆಯಿಂದಲೇ ಯಾವುದಾದರೂ ನಿಮ್ಮ ಕೌಶಲ್ಯ ಅಥವಾ ಹವ್ಯಾಸ ಅಂದರೆ ಅಡುಗೆ, ಹೊಲಿಗೆ ಅಥವಾ ಆನ್ಲೈನ್ ಬಿಸ್ನೆಸ್ ಮಾಡುತ್ತಿದ್ದರೆ ಈ ಸಮಯ ನಿಮಗೆ ಅಲ್ಲಿಂದ ಹಣ ಗಳಿಸುವ ಹೊಸ ಮಾರ್ಗವನ್ನು ತೋರಿಸಬಹುದು. ನಿಮಗಾಗಿ ಸ್ವಲ್ಪ ಮೀ ಟೈಮ್, ಸ್ವಂತ ಸಮಯ ಖಂಡಿತವಾಗಿ ಮೀಸಲಿಡಿ. ಹಿರಿಯ ನಾಗರಿಕರಿಗೆ ಈ ಗೋಚಾರವು ಹಳೆಯ ಬಾಕಿ ಉಳಿದ ಸರ್ಕಾರಿ ಕೆಲಸಗಳು, ಪಿಂಚಣಿಗೆ ಸಂಬಂಧಿಸಿದ ದಾಖಲೆಗಳು ಅಥವಾ ಪಿತ್ರಾರ್ಜಿತ ಆಸ್ತಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಬಹುದು ಒಂದು ನಿರ್ಣಾಯಕ ಸಮಯವಾಗಿದೆ. ಶನಿಯ 10ನೇ ದೃಷ್ಟಿ ನಿಮ್ಮ 8ನೇ ಭಾವದ ಮೇಲಿದೆ. ಇದು ಇದ್ದಕ್ಕಿದ್ದಂತೆ ತಡೆ ಹಿಡಿಯಲಾದ ಫಂಡ್ಗಳನ್ನು ಬಿಡುಗಡೆ ಮಾಡಬಹುದು. ಆರೋಗ್ಯದ ವಿಚಾರದಲ್ಲಿ ಮಂಡಿ ನೋವನ್ನು ನಿರ್ಲಕ್ಷಿಸಬೇಡಿ. ಮೀನರಾಶಿ ಒಂದು ಆಧ್ಯಾತ್ಮಿಕ ರಾಶಿಯಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಗಮನವನ್ನು ದಾನ, ಧರ್ಮ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿದರೆ ನಿಮಗೆ ಆಳವಾದ ಮಾನಸಿಕ ಶಾಂತಿ ಲಭಿಸುತ್ತದೆ. ಪ್ರಯಾಣದ ದೃಷ್ಟಿಯಿಂದ ಈ ಗೋಚಾರವು ಸಾಕಷ್ಟು ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತಿದೆ. ಶನಿಯು ಯಾವ ಭಾವದಲ್ಲಿ ನೆಲೆಸಿದ್ದಾನೋ ಅಲ್ಲಿಂದ 12ನೇ ಭಾವ ಅಂದರೆ ವಿದೇಶ ಮತ್ತು ಪ್ರಯಾಣದ ಪ್ರಭಾವವು ಸಕ್ರಿಯಗೊಳ್ಳುತ್ತಿದೆ ಮತ್ತು 8ನೇ ಭಾವದ ಮೇಲೆ ಅವನ ದೃಷ್ಟಿ ಇದೆ. ಅದು ಇದ್ದಕ್ಕಿದ್ದಂತೆ ನಡೆಯುವ ಘಟನೆಗಳನ್ನು ಸೂಚಿಸುತ್ತದೆ. ನಿಮ್ಮ ವೀಸಾ ಪ್ರಕ್ರಿಯೆಯಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅಥವಾ ನೀವು ದೀರ್ಘಕಾಲದಿಂದ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಆಗಸ್ಟ್ ನಂತರ ಆ ಅಡೆತಡೆಗಳು ದೂರವಾಗುವ ಸಂಪೂರ್ಣ ಸಾಧ್ಯತೆ ಇದೆ. ನಿಮ್ಮ ದಾಖಲೆಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಪರಿಶೀಲಿಸಿ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಗೋಚಾರವು ನಿಮ್ಮಿಂದ ಆಳವಾದ ಆತ್ಮಾವಲೋಕನವನ್ನು ಅಂದರೆ ಸೆಲ್ಫ್ ರಿಫ್ಲೆಕ್ಷನ್ ಬಯಸುತ್ತದೆ. ಶನಿಯು 11ನೇ ಭಾವದಿಂದ ಮೊದಲನೇ ಭಾವವನ್ನು ನೋಡಿದಾಗ ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಅನೇಕ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ. ಈ ಓವರ್ ಥಿಂಕಿಂಗ್ ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಆದರೆ ಬೃಹಸ್ಪತಿಯ ಶುಭ ದೃಷ್ಟಿ ನಿಮಗೆ ಒಂದು ರಕ್ಷಣೆಯನ್ನು ನೀಡುತ್ತಿದೆ. ಮೀನರಾಶಿಯಲ್ಲಿ ಶನಿ ಇರುವುದು ನೀವು ಎಷ್ಟು ಧ್ಯಾನ ಮಾಡುತ್ತೀರೋ ನಿಮ್ಮ ಮಾನಸಿಕ ಆರೋಗ್ಯವು ಅಷ್ಟೇ ಸಮತೋಲನದಲ್ಲಿರುತ್ತದೆ ಎಂಬುದು ಸೂಚಿಸುತ್ತದೆ. ಈ 138 ದಿನಗಳ ಗೋಚಾರವು ನಾವು 2 ಮುಖ್ಯ ಭಾಗಗಳಲ್ಲಿ ಅರ್ಥ ಮಾಡಿಕೊಳ್ಳಬಹುದು. 27 ಜುಲೈನಿಂದ 9 ಅಕ್ಟೋಬರ್ ವರೆಗೆ ಶನಿ ರೇವತಿ ನಕ್ಷತ್ರದಲ್ಲಿರುತ್ತಾನೆ. ವೃಷಭ ರಾಶಿಗೆ ಬುಧ ಹಣ ಮತ್ತು ಬುದ್ಧಿಯ ಅಧಿಪತಿಯಾಗಿದ್ದಾನೆ. ಈ ಮೊದಲ ಹಂತವು ನಿಮ್ಮ ಹಳೆಯ ಅಕೌಂಟ್ಸ್ ಅಥವಾ ಲೆಕ್ಕಾಚಾರಗಳನ್ನು ಕ್ಲಿಯರ್ ಮಾಡಲು, ನಿಂತು ಹೋದ ಪೇಮೆಂಟ್ಗಳನ್ನು ರಿಕವರ್ ಮಾಡಲು ಮತ್ತು ಬುದ್ಧಿವಂತಿಕೆಯಿಂದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮೀಸಲಾಗಿದೆ. ಇದರ ನಂತರ 9 ಅಕ್ಟೋಬರ್ನಿಂದ 11 ಡಿಸೆಂಬರ್ ವರೆಗೆ ಶನಿಯು ತನ್ನದೇ ನಕ್ಷತ್ರವಾದ ಉತ್ತರ
ಭಾದ್ರಪದವನ್ನು ಪ್ರವೇಶಿಸುತ್ತಾನೆ. ಈ ಎರಡನೇ ಹಂತವು ಅತ್ಯಂತ ಕಠಿಣ ಪರಿಶ್ರಮ ಮತ್ತು ಕಾರ್ಯಕ್ಷೇತ್ರದಲ್ಲಿ ದೃಢವಾದ ಫಲಿತಾಂಶಗಳ ಸಮಯವಾಗಿರುತ್ತದೆ. ನೀವು ಉದ್ಯೋಗದಲ್ಲಿ ಬದಲಾವಣೆಯನ್ನು ಬಯಸುತ್ತಿದ್ದರೆ ಈ ಸಮಯವು ಅದಕ್ಕೆ ಅತ್ಯುತ್ತಮವಾಗಿರುತ್ತದೆ. ಷರತ್ತೇನೆಂದರೆ ನೀವು ಸೋಮಾರಿತನದಿಂದ ಸಂಪೂರ್ಣವಾಗಿ ದೂರವಿರಬೇಕು. ಈ ಅವಧಿಯಲ್ಲಿ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿಡಲು ಕೆಲವು ಸಾಮಾನ್ಯ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಲಾಭದಾಯಕವಾಗಿರುತ್ತದೆ. ನಿಮಗೆ ಶುಕ್ರವಾರ ಅತ್ಯಂತ ಶುಭದಾಯಕವಾಗಿರುತ್ತದೆ, ಏಕೆಂದರೆ ಇದು ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನ ದಿನವಾಗಿದೆ. ಬಣ್ಣಗಳಲ್ಲಿ ಬಿಳಿ, ಕ್ರೀಮ್ ಮತ್ತು ತಿಳಿ ನೀಲಿ ಬಣ್ಣದ ಬಳಕೆ ನಿಮಗೆ ಅದೃಷ್ಟ ತರುತ್ತದೆ. ಶುಭ ದಿಕ್ಕು ಪಶ್ಚಿಮವಾಗಿರುತ್ತದೆ ಹಾಗೂ 6 ಮತ್ತು 8 ಸಂಖ್ಯೆಗಳು ನಿಮಗೆ ವಿಶೇಷವಾಗಿ ಅನುಕೂಲಕರವೆಂದು ಸಾಬೀತಾಗುತ್ತದೆ. ಕೊನೆಯದಾಗಿ ಈ ಗೋಚಾರದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವ ಪರಿಹಾರಗಳ ಬಗ್ಗೆ ನಾವು ಮಾತನಾಡುತ್ತೇವೆ. ಶನಿ ನ್ಯಾಯದ ದೇವತೆ ಮತ್ತು ಅವರು ನಿಮ್ಮ ಕರ್ಮಗಳಿಗನುಸಾರವಾಗಿಯೇ ಫಲವನ್ನು ನೀಡುತ್ತಾರೆ. ಮೊದಲ ಪರಿಹಾರ ನಿಮ್ಮ ವರ್ತನೆಗೆ ಸಂಬಂಧಿಸಿದೆ. ನಿಮಗಿಂತ ಕೆಳಮಟ್ಟದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಮತ್ತು ಕಾರ್ಮಿಕರನ್ನು ಎಂದಿಗೂ ಅವಮಾನ ಮಾಡಬೇಡಿ. ಅವರ ಬಗ್ಗೆ ಗೌರವಯುತ ವರ್ತನೆ ಹೊಂದಿರುವುದನ್ನು ಶನಿ ಕೃಪೆ ತಾನಾಗಿಯೇ ಪ್ರಾಪ್ತವಾಗುತ್ತದೆ. ಎರಡನೇ ಪರಿಹಾರ ಮಾನಸಿಕ ಶಾಂತಿಗಾಗಿ. ನಿಮ್ಮ ಲಗ್ನಾಧಿಪತಿ ಶುಕ್ರನನ್ನು ಬಲಪಡಿಸಲು ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಆರಾಧಿಸುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅತ್ಯಂತ ಲಾಭದಾಯಕವೆಂದು ಸಾಬೀತಾಗುತ್ತದೆ. ಮೂರನೇ ಪರಿಹಾರವೆಂದರೆ ನಿಯಮಿತವಾಗಿ ಹನುಮಾನ್ ಚಾಲಿಸವನ್ನು ಪಠಿಸುವುದು. ಹನುಮಂತನ ಉಪಾಸನೆಯು ಶನಿದೇವನ ಪ್ರತಿಯೊಂದು ಪ್ರತಿಕೂಲ ಪ್ರಭಾವವನ್ನು ಶಾಂತಗೊಳಿಸುವ ಸಾಮರ್ಥ್ಯ ಹೊಂದಿದೆ. ಮತ್ತು ನಾಲ್ಕನೇ ಪರಿಹಾರವೆಂದರೆ ಶನಿವಾರದಂದು ಸಿಪ್ಪೆ ಇರುವ ಒಂದು ಪೂರ್ಣ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮತ್ತು ನಾಲ್ಕನೇ ಪರಿಹಾರವೆಂದರೆ ಶನಿವಾರದಂದು ಸಿಪ್ಪೆ ಇರುವ ಒಂದು ಪೂರ್ಣ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಕೆಂಪು ದಾರದಿಂದ ಕಟ್ಟಿ ಯಾವುದೇ ವಿಷ್ಣು ದೇವಸ್ಥಾನದಲ್ಲಿ ಅರ್ಪಿಸಿ ಬನ್ನಿ. ಈ ಪರಿಹಾರವು ದೇವಗುರು ಬೃಹಸ್ಪತಿ ಮತ್ತು ಶನಿ ಇಬ್ಬರ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಹರಿಯುವಂತೆ ಮಾಡುತ್ತದೆ. ಈ ಇಡೀ ಗೋಚಾರ ಕಾಲದಲ್ಲಿ ಕೇವಲ ನಿಮ್ಮ ಅಹಂಕಾರದಿಂದ ದೂರವಿರಿ. ಇತರರ ಸೂಕ್ತ ಸಲಹೆಗೆ ಮನ್ನಣೆ ನೀಡಿ ಮತ್ತು ರಾತ್ರೋರಾತ್ರಿ ಲಾಭ ಗಳಿಸುವ ಯಾವುದೇ ಅನೈತಿಕ ಮಾರ್ಗದಿಂದ ದೂರವಿರಿ. ತಾಳ್ಮೆ ಮತ್ತು ನಿರಂತರ ಪ್ರಯತ್ನದೊಂದಿಗೆ ಮುನ್ನಡೆಯಿರಿ. ಈ ಸಮಯವು ನಿಮ್ಮ ಜೀವನದಲ್ಲಿ ನಿಂತು ಹೋದ ಅನೇಕ ಕಾರ್ಯಗಳನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ.